ಶುಭೋದಯ. ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಭಗವಂತನೊಂದಿಗೆ ಹೇಗೆ ಮಾತನಾಡಬೇಕು ಅನ್ನೋ ವಿಚಾರದ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ನೀವು ಯಾವಾಗಲಾದರೂ ತುಂಬ ಫೀಲ್ ಮಾಡಿರ್ತೀರಿ, ತುಂಬ ಮನಪೂರ್ವಕವಾಗಿ ಭಗವಂತನಿಗೆ ಮೊರೆ ಇಟ್ಟಿರ್ತೀರಿ, ಆದರೆ ಭಗವಂತ ನಿಮಗೇನು ಉತ್ತರಿಸೇ ಇರಲ್ಲ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನಿಜವಾಗಿಯೂ ಭಗವಂತನೊಂದಿಗೆ ಮಾತನಾಡಬಹುದಾ, ಅಥವಾ ಇದೊಂದು ಕಲ್ಪನೆ ಮಾತ್ರನಾ? ನಾವು ಮಾಡುವ ಪ್ರಾರ್ಥನೆಗಳೆಲ್ಲ ವ್ಯರ್ಥವಾ, ಅಥವಾ ನಮ್ಮ ಪ್ರಾರ್ಥನೆಗಳನ್ನು ಯಾವುದಾದರೂ ದಿವ್ಯ ಶಕ್ತಿ ಕೇಳಿಸಿಕೊಳ್ಳುತ್ತದಾ ಮತ್ತು ಮರಳಿ ಉತ್ತರ ಕೊಡುತ್ತಾ? ಈ ಪ್ರಶ್ನೆ ಮನಸ್ಸಲ್ಲಿ ಯಾವತ್ತಾದರೂ ನಿಮಗೆ ಮೂಡಿದೆಯಾ? ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲ ಅನುಮಾನಗಳಿಗೆ ಉತ್ತರ ಕೊಡಲಿದೆ. ಯಾಕೆಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪರಮಹಂಸ ಯೋಗಾನಂದರ ಟಾಕಿಂಗ್ ವಿತ್ ಗಾಡ್ ಪುಸ್ತಕದ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲಿದ್ದೀರಿ. ಹಲವು ಮಹತ್ವದ ಆಧ್ಯಾತ್ಮಿಕ ರಹಸ್ಯಗಳನ್ನು ನೀವು ಅರಿಯಲಿದ್ದೀರಿ. ಹಾಗೆ ನಾವು ದೇವರೊಂದಿಗೆ ನೇರವಾಗಿ ಮಾತನಾಡಲು ಸಾಧ್ಯ ಅನ್ನೋದನ್ನು ಅರಿಯಲಿದ್ದೀರಿ. ಪರಮಹಂಸ ಯೋಗಾನಂದರು ಮಹಾನ್ ಯೋಗಿಗಳು. ಇವರ ಯೋಗಿಯ ಆತ್ಮಕಥೆ ಜಗತ್ತಿಗೆ ಆಧ್ಯಾತ್ಮಿಕ ಬೆಳಕು ನೀಡಿದ ಪುಸ್ತಕ. ಇವರೇ ಬರೆದ ಟಾಕಿಂಗ್ ವಿತ್ ಗಾಡ್ ಪುಸ್ತಕ ಅಸಾಧಾರಣ ಆಧ್ಯಾತ್ಮಿಕ ಮಾರ್ಗದರ್ಶಿ ಪುಸ್ತಕ. ಭಗವಂತನನ್ನು ಕಾಣಬೇಕು ಅಂದರೆ ದೇವಸ್ಥಾನಗಳಲ್ಲಿ ಪೂಜೆ, ಹೋಮ, ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಸಾಲದು. ನಮ್ಮ ಆಂತರ್ಯದ ಚೈತನ್ಯವನ್ನು ಜಾಗೃತಿಗೊಳಿಸ್ಕೊಳ್ಬೇಕಾಗಿದೆ. ಒಂದು ಸ್ಪಷ್ಟವಾಗಿರಲಿ, ಈ ಪುಸ್ತಕವನ್ನು ಅರ್ಥೈಸಿಕೊಳ್ಳುವುದು ಎಲ್ಲರಿಗೂ ನಿಲುಕುವ ಸುಲಭದ ಮಾತಲ್ಲ. ಇದರ ನಿಗೂಢ ಸತ್ಯಗಳನ್ನು ತಿಳಿಯುವ 10 ರಹಸ್ಯಮಯ ವಿಚಾರಗಳನ್ನಷ್ಟೇ ನಾನು ಇವತ್ತು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತೇನೆ. ಇದರಿಂದ ಭಗವಂತನೊಂದಿಗೆ ಸಂವಾದಿಸಬಹುದಾದ ಮಾರ್ಗಗಳನ್ನು ನಾವೆಲ್ಲ ತಿಳಿಬಹುದು. ಈ ರಹಸ್ಯ ಕೇವಲ ಸಾಧಾರಣವಾದ ಜ್ಞಾನ ಅಲ್ಲ, ಆಳವಾದ ಆಧ್ಯಾತ್ಮಿಕ ಸಿದ್ಧಾಂತಗಳೇ ಇದರಲ್ಲಿವೆ ಅಂತ ಅನ್ಬಹುದು. ಈ ಸಿದ್ಧಾಂತಗಳ ಪಾಲನೆ ನಿಮ್ಮ ಬದುಕಿಗೊಂದು ಮಹತ್ವದ ತಿರುವು ಕೊಡಬಲ್ಲದು. ಈ ವಿಡಿಯೋ ಸ್ವಲ್ಪ ಲೆಂದಿ ಇದೆ, ದಯವಿಟ್ಟು ಗಮನವಿಟ್ಟು ಪೂರ್ತಿ ಕೇಳಿ ಸ್ನೇಹಿತರೆ. ಪ್ರತಿಯೊಂದು ರಹಸ್ಯ ನಿಮ್ಮ ಆಂತರಿಕ ಶಕ್ತಿಯ ಜಾಗೃತಿ ಮಾಡಬಲ್ಲದು. ಎಸ್ಪೆಷಲಿ ಕೊನೆಯ ಅಂದರೆ 10ನೇ ರಹಸ್ಯ ಅತ್ಯಂತ ಮಹತ್ವದ್ದು ಕೂಡ ಮತ್ತು ಅತೀವ ಪ್ರಭಾವಶಾಲಿಯಾದದ್ದು. ಇದನ್ನು ನೀವು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಸಫಲರಾದರೆ ನೀವು ವಿಜಯಶಾಲಿಗಳೇ ಅಂತ ಅರ್ಥ. ಮೊದಲನೇ ರಹಸ್ಯದ ಬಗ್ಗೆ ನೋಡೋಣ. ಯಾಕೆ ದೇವರು ನಮ್ಮ ಮಾತನ್ನು ಆಲಿಸಲ್ಲ? ನಾವೆಲ್ಲ ಜೀವನದಲ್ಲಿ ತುಂಬ ಸಲ ಪ್ರಾರ್ಥನೆಗಳನ್ನು ಮಾಡಿರ್ತೀವಿ. ನಾವು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ದೇವರ ಮೊರೆ ಹೋಗ್ತೀವಿ. ಆಗ ನಮಗನ್ಸುತ್ತೆ ದೇವರಿಗೆ ನಾನಾ ರೀತಿಯ ಬೇಡಿಕೆಗಳನ್ನು ಸಲ್ಲಿಸ್ತೀವಿ, ಬೇಡ್ಕೊಳ್ತೀವಿ, ಸೇವೆಗಳನ್ನು ಮಾಡ್ತೀವಿ. ಆದರೆ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳಿಸಲ್ಲ, ಅಥವಾ ಭಗವಂತ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅಂತ ಅನಿಸಿರುತ್ತೆ. ನಿಜವಾಗಿಯೂ ದೇವರಿಗೆ ನಮ್ಮ ಮಾತು ಕೇಳಿಸಲ್ವಾ? ಪರಮಹಂಸ ಯೋಗಾನಂದರು ಏನು ಹೇಳ್ತಾರೆ ಗೊತ್ತಾ? ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ, ಆದರೆ ಅವನಿಂದ ಬರುವ ಉತ್ತರಗಳನ್ನು ಕೇಳಿಸಿಕೊಳ್ಳಲು ನಾವೇ ಅಸಮರ್ಥರು ಅಂತ. ಇದಕ್ಕೆ ಕಾರಣ ನಮ್ಮ ಚೈತನ್ಯದ ಸ್ತರ ತುಂಬ ಕೆಳಹಂತದಲ್ಲಿರೋದು. ಭಗವಂತನೊಂದಿಗೆ ಸಂಪರ್ಕ ಸಾಧಿಸುವ ಸೇತುವೆಯೇ ನಮ್ಮ ಅಂತರ್ಚೈತನ್ಯ. ಭಗವಂತನೊಂದಿಗೆ ಅನುಸಂಧಾನವಾಗೋದು ಒಂಥರ ರೇಡಿಯೋ ಸ್ಟೇಷನ್ಗೆ ಟ್ಯೂನ್ ಆದ ಹಾಗೆ. ನಿಮಗೆ ಬೇಕಾದಂತಹ ರೇಡಿಯೋ ಸ್ಟೇಷನ್ಗೆ ನೀವು ಸಂಪರ್ಕ ಸಾಧಿಸಬೇಕು ಅಂದರೆ ಅದರ ಫ್ರೀಕ್ವೆನ್ಸಿ ಜೊತೆಗೆ ನೀವು ಸರಿ ಹೊಂದಿಸ್ಕೋಬೇಕಾಗತ್ತೆ. ನಮ್ಮ ಮನಸ್ಸೆಂಬ ರೇಡಿಯೋ ಸರಿಯಾದ ಫ್ರೀಕ್ವೆನ್ಸಿಯನ್ನು ಸಾಧಿಸದ ಹೊರತು ನಾವು ಆ ಚಾನಲನ್ನು ಕೇಳಿಸಿಕೊಳ್ಳಲಾರೆವು ಫ್ರೆಂಡ್ಸ್. ಮನಸ್ಸು ಅಶಾಂತಿಯಿಂದ ಕೂಡಿದರೆ ಭಗವಂತನ ಧ್ವನಿಯನ್ನು ಕೇಳಿಸಿಕೊಳ್ಳೋದು ಸಾಧ್ಯನಾ? ಒಂದು ವೇಳೆ ಮನಸ್ಸು ಕೇವಲ ಭೌತಿಕ ಇಚ್ಛೆಗಳಿಂದ ಕೂಡಿದರೆ ಭಗವಂತನ ಕೃಪೆ ನಮಗೆಂದೂ ದೊರಕಲಾರದು. ನಾವು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಪ್ರಾರ್ಥಿಸಿದರೆ ಅದು ಎಂದೂ ಆತ್ಮನ ನಿವೇದನೆ ಆಗಲಾರದು. ನಾವು ಶಾಂತ ಮನಸ್ಥಿತಿಯನ್ನು ಹೊಂದಿದರೆ ಮಾತ್ರ ದೇವರ ದನಿಯನ್ನು ಕೇಳಬಲ್ಲೆವು. ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ವಿಚಾರಗಳಿಂದ ತುಂಬಿ ಹೊಯ್ದಾಡ್ತಾ ಇದ್ದರೆ ನಾವೆಂದೂ ಆ ಹಂತವನ್ನು ತಲುಪಲಾರೆವು. ಹಾಗಾದರೆ ಮನಸ್ಸನ್ನು ಹೇಗೆ ಶಾಂತಗೊಳಿಸೋದು? ಧ್ಯಾನ ಹಾಗೂ ಏಕಾಗ್ರತೆಗಳನ್ನು ವಿಕಾಸಗೊಳಿಸಿಕೊಳ್ಳಬೇಕು. ಧ್ಯಾನ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಅತ್ಯಂತ ಪ್ರಭಾವಶಾಲಿ ಸಾಧನ. ಧ್ಯಾನ ಮಾಡುವುದು
ಚಂಚಲ ಮನಸ್ಸನ್ನು ಸ್ಥಿರಗೊಳಿಸುತ್ತೆ. ಶ್ವಾಸದ ಮೇಲೆ ಗಮನ ನೀಡುವುದರಿಂದ ನಮ್ಮ ಚೈತನ್ಯದ ಸ್ತರಗಳಲ್ಲಿ ಉನ್ನತಿಯನ್ನು ಸಾಧಿಸಬಹುದು. ಇದನ್ನೇ ಯೋಗಾನಂದರು ಕ್ರಿಯಾಯೋಗ ಅಂತ ಕರೆದರು. ಆಂತರಿಕ ಶಾಂತಿಯ ಮೇಲೆ ಸಾಧನೆ ಮಾಡುವುದೇ ಬಾಹ್ಯ ಜಗತ್ತಿನಿಂದ ನಮ್ಮ ನಕಾರಾತ್ಮಕ ಆಲೋಚನೆಗಳು, ಕ್ರೋಧ, ವ್ಯರ್ಥವಾದಂತಹ ಸಿಟ್ಟು, ಟೆನ್ಷನ್, ಅಪಾರ ಪ್ರೇಮದ ಇವೆಲ್ಲವನ್ನು ನಾವು ಕಳ್ಕೊಳ್ತೀವಿ. ಅಪಾರ ಪ್ರೇಮದ ಭಕ್ತಿ ಇದನ್ನು ಹೊಂದುತ್ತೀವಿ. ಭಕ್ತಿ ಅಂದ್ರೇನು? ಭಕ್ತಿ ಅಂದರೆ ಶರಣಾಗತಿ. ಸಂಪೂರ್ಣ ಪ್ರೇಮದ ಶರಣಾಗತಿಯೇ ಭಕ್ತಿ. ಪ್ರಾರ್ಥನೆ ಭಗವಂತನಿಗೆ ಆತ್ಮದ ದನಿಯಾಗಿ ತಲುಪಬೇಕು. ನೀವೆಷ್ಟು ಸಲ ಅನುಭವ ಹೊಂದಿರ್ತೀರಿ, ಪೂರ್ಣ ಮನಸ್ಸಿನಿಂದ ಅಂದುಕೊಂಡಂತಹ ಕೆಲವು ಸಂಗತಿಗಳು ನಿಜ ಆಗಿರ್ತವೆ. ಯಾವಾಗೋ ಒಂದೊಂದು ಶ್ರದ್ಧೆಯನ್ನು ಹೊಂದಿದ ಶರಣಾಗತಿಗೆ ಅಂತರಂಗದಿಂದಲೇ ಗೈಡೆನ್ಸ್ ಕೂಡ ಸಿಕ್ಕಿರುತ್ತೆ. ಇದನ್ನೇ ಭಗವಂತ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸ್ತಾನೆ ಎಂಬುದಕ್ಕೆ ಇದೊಂದು ದೊಡ್ಡ ಸಾಕ್ಷ್ಯ ಫ್ರೆಂಡ್ಸ್. ದೇವರ ದನಿ ಅತ್ಯಂತ ಸೂಕ್ಷ್ಮ. ನಮ್ಮ ಮನಸ್ಸು ಗದ್ದಲ ಗೊಂದಲಗಳಿಂದ ಕೂಡಿದ್ರೆ ಈ ಅಂತರ್ವಾಣಿಯನ್ನು ನಾವು ಕೇಳಲಾರೆವು. ಮನಸ್ಸು ಅಹಂಕಾರ, ಸ್ವಾರ್ಥ, ಕೇವಲ ಭೌತಿಕ ಜೀವನಕ್ಕೆ ಮೀಸಲಾದ ಆಲೋಚನೆಗಳಿಂದ ಮುಕ್ತರಾದರಷ್ಟೇ ನಾವು ಭಗವಂತನ ಸ್ಪಷ್ಟ ದನಿಯನ್ನು ಆಲಿಸಬಲ್ಲೆವು. ನಿಮ್ಮ ಮನಸ್ಸಲ್ಲಿ ಈಗ ಪ್ರಶ್ನೆಗಳು ಶುರುವಾಯಿತು, ಗೊತ್ತು ನನಗೆ. ನಿಜವಾಗಿಯೂ ನಮ್ಮ ಪ್ರತಿ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಳ್ತಾನ? ಇದಕ್ಕೆ ಉತ್ತರ ಎರಡನೇ ರಹಸ್ಯದಲ್ಲಿದೆ. ಇಲ್ಲಿ ನೀವು ಪ್ರಾರ್ಥನೆಗಿಂತಲೂ ಮುಖ್ಯವಾದದ್ದು ಏನು ಅಂತ ತಿಳಿಲಿದ್ದೀರಿ. ನಮ್ಮಲ್ಲಿ ಬಹಳಷ್ಟು ಜನ ದೇವರ ಮುಂದೆ ನಿಂತಾಗೆಲ್ಲ ಕೇವಲ ಬೇಡಿಕೆಗಳನ್ನು ಇಡ್ತಾರೆ. ಕೆಲವರು ಹಣಕ್ಕಾಗಿ ಬೇಡಿಕೆ ಇಡ್ತಾರೆ, ಕೆಲವರ ಆರೋಗ್ಯಕ್ಕಾಗಿ ಬೇಡಿಕೆ ಇಡ್ತಾರೆ, ಇನ್ನು ಕೆಲವರು ಯಶಸ್ಸಿಗಾಗಿ, ಇನ್ನು ಕೆಲವರು ಶಾಂತಿಗಾಗಿ. ಹೀಗೆ ಅವ್ರಿಗೆ ಏನೇನು ಬೇಕೋ ಅದನ್ನು ಕೇಳ್ತಾನೆ ಇರ್ತಾರೆ. ಯಾವತ್ತಾದ್ರೂ ಥಿಂಕ್ ಮಾಡಿದ್ದೀರಾ? ನೀವು ಎಂದಾದರೂ ದೇವರ ಮಾತನ್ನು ಕೇಳಲು ಪ್ರಯತ್ನಿಸಿದ್ದೀರಾ? ಯೋಗಾನಂದರು ಹೇಳ್ತಾರೆ, ಕೇವಲ ಬೇಡಿಕೆಗಳನ್ನು ಇಟ್ಟರಷ್ಟೇ ಭಗವಂತನೊಂದಿಗೆ ಸಂವಾದ ಆಗಲ್ಲ. ಕೇವಲ ಬೇಡುವುದು ಇದು ಮುಖ್ಯ ಅಲ್ಲ, ಆಲಿಸುವುದು ತುಂಬ ಮುಖ್ಯ. ಬೇಡುವುದು ಕೇವಲ ಒನ್ ವೇ ಆಗುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಸ್ನೇಹಿತರ ಬಳಿ ಮಾತನಾಡ್ತಾ ಇದ್ದಾಗ ಅವರಿಗೆ ಅವಕಾಶ ಕೊಡದಂತೆ ನಿರಂತರವಾಗಿ ನೀವು ಒಬ್ಬರೇ ಮಾತನಾಡಿದ್ರೆ ಅದು ಯಶಸ್ವಿ ಸಂವಾದ ಆಗಲಾರ್ದು. ಹೀಗೆ ಭಗವಂತನನ್ನು ಆಲಿಸಲು ನಾವು ಸಿದ್ಧರಾಗಬೇಕು. ದೇವರ ಧ್ವನಿ ಶಬ್ದಗಳಲ್ಲಿರೋದಿಲ್ಲ, ಅದೊಂದು ಅನುಭವ, ಆಂತರಿಕ ಅನುಭೂತಿಯಾಗಿರುತ್ತೆ. ಭಗವಂತನ ಉಪಸ್ಥಿತಿಯನ್ನು ಅನುಭವಿಸಬೇಕು. ಆಗ ಅತೀವ ಶಾಂತಿಯ ಪರಿಚಯ ಆಗುತ್ತೆ. ಆಗಲೇ ಸಂಕೇತಗಳ ರೂಪದಲ್ಲಿ ಭಗವಂತನಿಂದ ಉತ್ತರ ಸಿಗುತ್ತೆ. ನಮ್ಮ ಸಮಸ್ಯೆಗಳೆಲ್ಲದಕ್ಕೂ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಆಳ ಧ್ಯಾನದಿಂದ ಮಾತ್ರ ಇದು ಸಾಧ್ಯ. ನಿಶ್ಚಲ ಕೊಳದಲ್ಲಿ ನಾವು ನಮ್ಮ ಸ್ಪಷ್ಟವಾದ ಪ್ರತಿಬಿಂಬವನ್ನು ಹೇಗೆ ಕಾಣಬಲ್ಲೆವೋ ಹಾಗೆ ಶಾಂತ ಮನಸ್ಥಿತಿಯಿಂದ ನಾವು ಭಗವಂತನನ್ನು ಆಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಭಗವಂತನೊಂದಿಗೆ ಅನುಸಂಧಾನವಾಗುವ ಅತ್ಯಂತ ಸರಳ ದಾರಿಯೇ ಧ್ಯಾನ. ಧ್ಯಾನವಿಲ್ಲದ ಯಾವುದೇ ಪ್ರಾರ್ಥನೆ ವ್ಯರ್ಥವೇ ಸರಿ. ಧ್ಯಾನದ ಸರಿಯಾದ ವಿಧಾನ ಯಾವುದು? ಪ್ರಶ್ನೆ ಬಂದೇ ಬಿಡುತ್ತಲ್ವಾ? ಇದೇ ಮೂರನೇ ರಹಸ್ಯ. ಭಗವಂತನ ಉಪಸ್ಥಿತಿಯನ್ನು ಅನುಭೂತಿ ಪಡೀಲಿಕ್ಕೆ ಕೇವಲ ಕಣ್ಮುಚ್ಚಿ ಕುಳಿತು ಬಿಡುವುದು ಧ್ಯಾನವಲ್ಲ. ಧ್ಯಾನದಿಂದ ನಮ್ಮ ಆಂತರಿಕ ಚೈತನ್ಯದ ಸ್ತರ ಉನ್ನತಗೊಳ್ಳಬೇಕು. ಇದೊಂದು ಆಳವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ಮನಸ್ಸು ಸ್ಥಿರ ಆದಾಗ ಆತ್ಮ ತನ್ನ ನೈಜ ಸ್ವರೂಪವನ್ನು ಹೊಂದುತ್ತೆ. ಅಂದರೆ ಭಗವಂತನ ಉಪಸ್ಥಿತಿಯೊಂದಿಗೆ ಜೋಡಣೆ ಆಗುತ್ತೆ. ನಮ್ಮ ಉಸಿರೇ ನಮ್ಮ ಮನದ ಬೀಗದ ಕೈ. ಮನಸ್ಸು ಅಶಾಂತಗೊಂಡಾಗ ಉಸಿರಿನ ವೇಗ ಹೆಚ್ಚಾಗುತ್ತೆ. ಮನಸ್ಸು ಶಾಂತವಾದಾಗ ಉಸಿರಿನ ವೇಗ ಕಡಿಮೆ ಆಗುತ್ತೆ. ಅತಿ ಆಳವಾದ ಧ್ಯಾನದಲ್ಲಿ ಉಸಿರಾಟವೇ ಇರೋದಿಲ್ಲ ಅಂತ ಸಿದ್ಧಿಪುರುಷರು ಹೇಳ್ತಾರೆ. ಶ್ವಾಸ ನಿಯಂತ್ರಣದಿಂದ ಮನಸ್ಸು ನಿಯಂತ್ರಣವಾಗುತ್ತೆ. ನಮ್ಮ ಅಂತಃಶಕ್ತಿ ಆಜ್ಞಾಚಕ್ರದಿಂದ ಮೇಲೆ ಬರುತ್ತೆ. ಸಹಸ್ರಾರವನ್ನು ತಲುಪಿ ಅತೀವ ಶಾಂತ ಸ್ಥಿತಿಯಲ್ಲಿ ದೇವರೊಂದಿಗೆ ಸಂವಾದವನ್ನು ನಡೆಸುತ್ತೆ. ಈಗ ನಿಮಗೆ ಪ್ರಶ್ನೆ ಹುಟ್ಟಬಹುದು, ಹಾಗಾದರೆ ಭಗವಂತನ ಉಪಸ್ಥಿತಿಯ ಅನುಭವ ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯನಾ? ಬೇರೆ ಏನಾದರೂ ಮಾರ್ಗಗಳಿದೆನಾ? ಇದೇ ನಾಲ್ಕನೇ ರಹಸ್ಯ. ನಾಲ್ಕನೇ ರಹಸ್ಯದಲ್ಲಿ ನೀವು ತಿಳಿಲಿದ್ದೀರಿ ಪ್ರತಿಕ್ಷಣ ಭಗವಂತನೊಂದಿಗೆ ಅನುಸಂಧಾನದಲ್ಲಿ ಇರಬಹುದು ಎಂಬುದರ ಬಗ್ಗೆ. ನಾವು ಭಗವಂತನನ್ನು ದೇವಸ್ಥಾನ,
ದೇವರ ಜಗುಲಿ, ಮೂರ್ತಿ ರೂಪ ಮತ್ತು ಪೂಜಾ ಸಮಯ ಇಷ್ಟಕ್ಕೆ ಸೀಮಿತಗೊಳಿಸಿಬಿಟ್ಟಿರ್ತೀವಿ. ವಾಸ್ತವದಲ್ಲಿ ಭಗವಂತ ಇಷ್ಟಕ್ಕೆ ಸೀಮಿತವಾಗಿದ್ದಾನಾ? ಇಲ್ಲ. ಭಗವಂತ ಪ್ರತಿಯೊಬ್ಬರಲ್ಲೂ, ಪ್ರತಿ ಉಸಿರಲ್ಲೂ, ಪ್ರತಿ ಜೀವಿಯ ಹೃದಯ ಬಡಿತದಲ್ಲೂ ಇದ್ದಾನೆ. ನಿಮ್ಮ ಪ್ರತಿ ವಿಚಾರ ಹಾಗೂ ನಿಮ್ಮ ಪ್ರತಿ ಭಾವನೆಯಲ್ಲಿ ದೇವರಿದ್ದಾನೆ. ನಾವು ಚಿಕ್ಕವರಿದ್ದಾಗಿಂದನೂ ಹೇಗೆ ರೂಢಿ ಮಾಡಿದ್ದಾರೆ ಅಂದರೆ, ಭಗವಂತನ ಕಲ್ಪನೆ ಬರೋದು ಯಾವುದಾದರೂ ಫೋಟೋ ಮುಂದೆ, ಮೂರ್ತಿ ಮುಂದೆ, ದೇವಸ್ಥಾನದಲ್ಲಿ ಇದ್ದಾಗ ಮಾತ್ರ, ಕೆಲವೇ ಕ್ಷಣಗಳು. ಆದರೆ ನೈಜವಾಗಿ ಭಗವಂತನ ಉಪಸ್ಥಿತಿಯನ್ನು ನಾವು ಪ್ರತಿ ಕಣಕಣದಲ್ಲಿಯೂ ಅನುಭವಿಸುವುದನ್ನು ನಮಗೆ ರೂಢಿ ಮಾಡಲಾಗಿಲ್ಲ ಫ್ರೆಂಡ್ಸ್. ನಮ್ಮ ಗಮನ ಬಾಹ್ಯ ವಸ್ತುಗಳಿಗೆ ಸೀಮಿತ ಆಗಿದೆ. ಆಂತರಿಕ ಶಕ್ತಿಯ ಕಡೆಗೆ ನಾವು ಗಮನ ಹರಿಸಿಯೇ ಇಲ್ಲ. ಹಾಗಾಗಿ ಭಗವಂತನ ಇರುವಿಕೆಯನ್ನು ನಾವು ಅನುಭವಿಸಿಲ್ಲ. ಭಗವಂತ ನಿಮ್ಮ ಶ್ರದ್ಧೆ, ಪ್ರೇಮಪೂರ್ಣವಾದ ಪ್ರತಿಯೊಂದು ಕೆಲಸದಲ್ಲಿಯೂ ಇದ್ದಾನೆ. ನಾವು ಮಾಡುವಂತಹ ಕೆಲಸ ಚಿಕ್ಕದು ದೊಡ್ಡದು ಅಂತಿಲ್ಲ. ಪ್ರತಿ ಕೆಲಸವನ್ನು ಶ್ರದ್ಧೆಯಿಂದ, ಅತೀವ ಪ್ರೇಮದಿಂದ ಮಾಡಿ ನೋಡಿ. ನೀವು ಧ್ಯಾನ ಮಾಡುವಾಗ ಯಾವಾಗಲಾದರೂ ಯಾವುದೋ ಮಾನವಾತೀತವಾದ ಶಕ್ತಿ ನಿಮ್ಮನ್ನು ಗಮನಿಸುತ್ತಿರುವ ಹಾಗೆ ಎಂದಾದರೂ ನಿಮಗೆ ಅನುಭವ ಆಗಿರಬೇಕಲ್ವೇ? ನಿಮಗೆ ಸರಿಯಾದ ಮಾರ್ಗದಲ್ಲಿ ಯಾರೋ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಅನುಭವ ಆಗಿರಬೇಕಲ್ವೇ? ನೀವು ಕಷ್ಟದಲ್ಲಿರ್ತೀರಾ, ಏನೋ ದಿಕ್ಕು ತೋಚದೆ ಕುಳಿತಿರ್ತೀರಾ, ಸಡನ್ನಾಗಿ ಯಾವುದೋ ರೀತಿಯಿಂದ ನಿಮಗೆ ಒಂದು ಗೈಡೆನ್ಸ್ ಸಿಕ್ಕಿರುತ್ತೆ. ಹೇಗೆ ಅಂದರೆ, ನೀವು ನೋಡ್ತಿರ್ತಕ್ಕಂತಹ ಯಾವುದೋ ಒಂದು ಬೋರ್ಡ್ ಮೇಲೆ, ಟಿ ವಿ ಮೇಲೆ, ಫೋನ್ನ ಸ್ಕ್ರೀನ್ ಮೇಲೆ, ಅಥವಾ ಯಾವುದೋ ಪುಸ್ತಕದ ಹಾಳೆಯ ಮೇಲೆ ಏನೋ ನಿಮಗೆ ಸಹಾಯ ಆಗುವಂತಹ ಯಾವುದೋ ಒಂದು ದಾರಿ ಚಕ್ಕನೆ ಸಿಕ್ಬಿಟ್ಟಿರುತ್ತೆ. ಹಾಗಾಗಿ ಈ ಥರದ ಒಂದು ಅನುಭವವನ್ನು, ಅಂದರೆ ನೀವು ದೇವರೊಂದಿಗೆ ಪ್ರತಿ ಕ್ಷಣವೂ ಅನುಸಂಧಾನ ಹೊಂದುವಂಥ ಅವಕಾಶಗಳನ್ನು ನಾವು ಬೆಳೆಸಿಕೊಳ್ಬೇಕಾಗಿದೆ ಫ್ರೆಂಡ್ಸ್. ಇನ್ನು ದೇವರು 5ನೇ ರಹಸ್ಯದಲ್ಲಿ ಹೇಗೆ ನಿಮಗೆ ಉತ್ತರವನ್ನು ಕೊಡ್ತಾನೆ, ಆ ಉತ್ತರವನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಗಾನಂದರು ಹೇಳ್ತಾರೆ. ಭಗವಂತ ಪ್ರತಿ ಕ್ಷಣ ನಿಮಗೆ ಸ್ಪಂದಿಸ್ತಾ ಇರ್ತಾನೆ. ಅಂತರಂಗದಿಂದ ನಿಮ್ಮ ಆತ್ಮದ ಧ್ವನಿ ಭಗವಂತನಿಗೆ ಕೇಳುವ ಹಾಗೆ ನೀವು ಉನ್ನತ ಚೈತನ್ಯದಿಂದ ಧ್ಯಾನ ಮಾಡಬೇಕು. ಇನ್ನು 2ನೇದು, ಕನಸು ಕಾಣುವಾಗ. ಕನಸುಗಳು ದಿವ್ಯ ಸಂದೇಶದ ಮಾಧ್ಯಮ. ಎಷ್ಟೋ ಬಾರಿ ದೇವರು ಕನಸಿನಲ್ಲಿ ಕೂಡ ಉತ್ತರವನ್ನು ಕೊಟ್ಟಿರ್ತಾನೆ. ಅದನ್ನು ಐಡೆಂಟಿಫೈ ಮಾಡುವಲ್ಲಿ ನಾವು ಸೋತಿರ್ತೀವಿ. ಇನ್ನು ಸಂಕೇತಗಳ ಮೂಲಕ. ನೀವು ಯಾವುದೋ ಪುಸ್ತಕ ಓದ್ತಿರ್ತೀರಿ, ಯಾವುದೋ ಒಂದು ಸಾಲು ನಿಮಗಾಗೆ ಬರೆದ ಹಾಗಿರುತ್ತೆ. ಯಾಕೆಂದರೆ ಅದು ವಾಸ್ತವದಲ್ಲಿ ನಿಮಗೆ ಅಗತ್ಯವಾಗಿರುವಂಥ ಯಾವುದೋ ಒಂದು ವಿಚಾರವನ್ನು, ಯಶಸ್ಸನ್ನು, ಗೆಲುವನ್ನು, ಪರಿಹಾರವನ್ನು ತಂದುಕೊಡುವಂಥದ್ದಾಗಿರುತ್ತೆ. ಇನ್ನು ಯಾರೋ ವ್ಯಕ್ತಿಗಳು, ಅವ್ರ ಗೊತ್ತೋ ಪರಿಚಯನೋ ಇನ್ಯಾರೋ ಆಗಿರ್ಬೋದು, ಸಡನ್ನಾಗಿ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ ನಿಮ್ಮ ಬದುಕಿಗೆ ಅವಶ್ಯವಾಗಿರುತ್ತೆ. ಯಾರೋ ಮಾಡುವಂಥ ಭಾಷಣ ಸಡನ್ನಾಗಿ ನಿಮ್ಮ ವಾಸ್ತವದ ಸಮಸ್ಯೆಗಳಿಗೆ ಲಿಂಕ್ ಆಗ್ತಾ ಇರುತ್ತೆ. ಇನ್ನು ನೀವು ಕೇಳುವ ಸಂಗೀತ ದಿಢೀರಂತ ನಿಮ್ಮಲ್ಲಿ ಚೈತನ್ಯವನ್ನು ಹುಟ್ಟುಹಾಕಿ ನಿಮ್ಮಿಂದ ಇನ್ನೇನನ್ನೋ ಸಾಧನೆ ಮಾಡೋ ಹಾಗೆ ಮಾಡಿಬಿಡುತ್ತೆ. ಇನ್ನು ಎಷ್ಟೋ ಬಾರಿ ಯಾವ್ಯಾವುದೋ ರೂಪದಲ್ಲಿ ನಮಗೆ ಮಾರ್ಗದರ್ಶನಗಳು ಸಿಕ್ಕಿಬಿಟ್ಟಿರುತ್ತೆ. ಹೀಗೆ ನಾವು ದೇವರಿಂದ ಉತ್ತರವನ್ನು ಪಡೆದಿರ್ತೀವಿ, ಆದರೆ ಐಡೆಂಟಿಫೈ ಮಾಡಿರೋದಿಲ್ಲ. ಇನ್ನು 6ನೇ ರಹಸ್ಯ, ಭಗವಂತನೊಂದಿಗೆ ಅನುಸಂಧಾನ ಆಗೋದು ಹೇಗೆ ಅಂತ ತಿಳ್ಕೊಂಡ್ವಿ. ಆದರೆ ಭಗವಂತನೊಂದಿಗೆ ಸಂಬಂಧವನ್ನು ಕಡಿದು ಹೋಗದಂತೆ ನಿರಂತರವಾಗಿ ಇಟ್ಕೊಳ್ಳೋದು ಹೇಗೆ? ದೇವರೊಂದಿಗೆ ಅನುಸಂಧಾನ ಕಠಿಣ ಅಲ್ಲ ಫ್ರೆಂಡ್ಸ್, ಅದನ್ನು ನಿರಂತರವಾಗಿ ಕಾಯ್ದುಕೊಳ್ಳುವುದೇ ತೀರಾ ಕಠಿಣ. ನಾವೆಲ್ಲ ಕಷ್ಟ, ನೋವು, ತೊಂದರೆಗಳ ಸಮಯದಲ್ಲಿ ಮಾತ್ರ ಭಗವಂತನನ್ನು ನೆನಪಿಸಿಕೊಳ್ತೀವಿ, ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತೀವಿ. ನಂತರ ಮತ್ತೆ ಧ್ಯಾನ ಸಾಧನೆಯನ್ನು ಬಿಟ್ಬಿಡ್ತೀವಿ, ಮತ್ತೆ ಭೌತಿಕ ಜೀವನಕ್ಕೆ ಮೀಸಲಾಗ್ಬಿಡ್ತೀವಿ. ಇದರಿಂದ ಭಗವಂತನೊಂದಿಗೆ ನಿರಂತರವಾದ ಸಂಬಂಧ ಸಾಧ್ಯ ಇಲ್ಲ. ಹಾಗಾದರೆ ಅದಕ್ಕಾಗಿ ಏನು ಮಾಡಬೇಕು? ನಿತ್ಯ ಧ್ಯಾನ. ಧ್ಯಾನ ಕೇವಲ ಒಂದು ಅಭ್ಯಾಸವಲ್ಲ, ಭಗವಂತನೊಂದಿಗಿನ ನಿತ್ಯ ಸಂಬಂಧ. ಇನ್ನು 2ನೇದು ಸತ್ಸಂಗ. ನಮ್ಮ ವಾತಾವರಣವೇ ನಮ್ಮ ಚೈತನ್ಯದ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಉತ್ತಮ ಜನರ, ಉತ್ತಮ ವಿಚಾರಗಳ ಸತ್ಸಂಗವನ್ನು ನಾವು ಸದಾ ನಡೆಸ್ತಾನೆ ಇರಬೇಕು. ಇನ್ನು 3ನೇದು, ಅತ್ಯುತ್ತಮ ವಿಚಾರಗಳಿಂದ ಮನಸ್ಸನ್ನು ಸದಾ ಪರಿಶುದ್ಧವಾಗಿಟ್ಕೊಳ್ಬೇಕು. ಇದನ್ನು ನಾವು ಸೆಲ್ಫ್ ಚೆಕ್ ಅಂತ ಕೂಡ ಅನ್ಕೋಬೋದು. ನಾವು ಯಾವತ್ತೂ ಯಾವುದೇ ನಕಾರಾತ್ಮಕ ಆಲೋಚನೆಗಳಿಗೆ ಅವಕಾಶವನ್ನು ಕೊಡದೆ ಪ್ರೇಮ, ದಯೆ,
ಕರುಣೆಗಳನ್ನು ನಮ್ಮ ಐಡೆಂಟಿಟಿಗಳನ್ನಾಗಿಸಿಕೊಂಡಾಗ ನಾವು ನಿತ್ಯ ಭಗವಂತನೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿ ಇರೋದಕ್ಕೆ ಸಾಧ್ಯ. ಒಂದು ಪ್ರಶ್ನೆ ಬಂದಿರಬೇಕಲ್ವಾ, ಎಲ್ಲರೂ ಭಗವಂತನನ್ನು ಸೇರಬಲ್ಲವಾ, ಅಥವಾ ಇದು ಕೆಲವರಿಗೆ ಮಾತ್ರ ಸಾಧ್ಯನಾ, ಸಾಮಾನ್ಯರಿಗೆ ಇದು ಸಾಧ್ಯನಾ ಅಂತ. ಇದೇ 7ನೆಯ ರಹಸ್ಯದಲ್ಲಿ ಯೋಗಾನಂದರು ತಿಳಿಸೋದು. ಭಗವಂತ ಪ್ರತಿ ಜೀವದೊಂದಿಗೆ ಅಷ್ಟೇ ಸಮಾನವಾಗಿ ಉಪಸ್ಥಿತನಿದ್ದಾನೆ. ಅದು ವಸ್ತುಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು. ಪರಿಶುದ್ಧವಾದ ಮನಸ್ಸು ಹಾಗೂ ಶ್ರದ್ಧೆಯಿಂದ ಕೂಡಿದ ಪ್ರೇಮ ಒಂದೇ ಭಗವಂತನಿಗೆ ಮಾನದಂಡ. ಅದು ಭಾಷೆ, ಸ್ಥಳ, ಶಬ್ದದಿಂದಾಚೆ ನಮಗೆ ಭಗವಂತನನ್ನು ಲಭ್ಯವಾಗುವಂತೆ ಮಾಡುತ್ತೆ. ಭಗವಂತನನ್ನು ಅಂತರ್ಯಾತ್ರೆಯಿಂದ ಮಾತ್ರ ಕಂಡುಕೊಳ್ಳಲು ಸಾಧ್ಯ ಫ್ರೆಂಡ್ಸ್. ಪ್ರತಿ ಆತ್ಮದಲ್ಲಿ ಭಗವಂತನನ್ನು ಕಾಣುವಂತಹ ಒಂದು ಸ್ಪಾರ್ಕ್, ಒಂದು ಕಿಡಿ ಇದೆ. ಅದನ್ನು ಗುರುತಿಸಬೇಕು. ಆ ಕಿಡಿಯನ್ನು ದಿವ್ಯ ಜ್ಯೋತಿಯನ್ನಾಗಿ ಉನ್ನತ ಸ್ತರಕ್ಕೆ ತೆಗೆದುಕೊಂಡು ಹೋದಾಗ ನಾವು ಭಗವಂತನನ್ನು ಸೇರಬಲ್ಲೆವು, ನಾವೇ ಭಗವಂತರಾಗಬಲ್ಲೆವು. ಇನ್ನು ಇದು ಅತಿ ಅಗತ್ಯವಾದಂತಹ ಒಂದು ಅಂತಿಮ ಸತ್ಯ 7ನೇ ರಹಸ್ಯದಲ್ಲಿದೆ. ಭಗವಂತನ ಉತ್ತರ ಕ್ವಿಕ್ ಆಗಿ ಸಿಗುತ್ತಾ? ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಭಗವಂತ ಉತ್ತರ ಕೊಟ್ಬಿಡ್ತಾನ? ಒಂದು ಉತ್ತರ ಸಿಗದೆ ಹೋದರೆ ನಾವೇನು ಮಾಡಬೇಕು? ಸೊ ಭಗವಂತನೊಂದಿಗೆ ಸದಾ ಇರಲು ಧ್ಯಾನ, ಅಂತರ್ಜ್ಞಾನ, ಪರಿಶುದ್ಧ ಪ್ರೇಮ ಬೇಕು ಅಂತ ನಾವು ತಿಳ್ಕೊಂಡ್ವಿ. ಜೊತೆಗೆ ನಾವು ಭಗವಂತ ಸದಾ ಒಂದೊಂದು ಕ್ಷಣವೂ ನಮಗೆ ಉತ್ತರಿಸ್ತಾ ಇರಬೇಕು ಅಂದರೆ ಸರೆಂಡರ್ ಆಗಬೇಕು. ಸಮರ್ಪಣಾ ಭಾವದಿಂದ ನಾವು ಭಗವಂತನನ್ನು ಕಾಣಬೇಕು. ಗಾಡ್ ಆಲ್ವೇಸ್ ಗಿವ್ಸ್ ದಿ ಬೆಸ್ಟ್. ಅಂದರೆ ಭಗವಂತ ನಮಗೆ ದಿ ಬೆಸ್ಟ್ ಆದದ್ದನ್ನೇ ಕೊಡ್ತಾ ಇರ್ತಾನೆ. ಆದರೆ ಅದನ್ನು ಗುರುತಿಸುವಲ್ಲಿ ನಾವು ಎಡುತ್ತೀವಿ. ನೀವು ₹1 ಚಾಕ್ಲೇಟ್ ಕೇಳ್ತಾ ಇರ್ತೀರಿ, ಭಗವಂತ ನಿಮಗೆ ಜೇನಿನ ಒಂದು ದೊಡ್ಡ ಪರ್ವತವನ್ನೇ ಕೊಡ್ತಾ ಇರ್ತಾನೆ. ಆದರೆ ಅದನ್ನು ಗುರುತಿಸುವಲ್ಲಿ ನಾವು ಫೇಲ್ ಆಗಿರ್ತೀವಿ. ಯಾವುದೇ ಕೆಲಸವನ್ನು ನಿಷ್ಕಾಮ ಭಾವದಿಂದ ಪ್ರತಿಫಲಾಪೇಕ್ಷೆಗಳಿಲ್ಲದೆ ಮಾಡುವುದು ಸಮರ್ಪಣಾ ಮನೋಭಾವದ ಹೆಗ್ಗುರುತು. ತಾಯಿಯ ಮಡಿಲಿನಲ್ಲಿ ಮಲಗಿರೋ ಮಗು ಭಯರಹಿತವಾಗಿರುತ್ತೆ. ಯಾವ ಆತಂಕಗಳು ಅದಕ್ಕೆ ಇರಲ್ಲ, ಯಾವ ಅನುಮಾನಗಳು ಇರಲ್ಲ ಅದಕ್ಕೆ. ಹಾಗೆ ಭಗವಂತನ ಜೊತೆಗೆ ನಾವು ಅನುಸಂಧಾನವಾಗೋದು ತಾಯಿಯ ಮಡಿಲಲ್ಲಿದ್ದಷ್ಟೇ ಸುರಕ್ಷಿತವಾದಂಥ ಭಾವವನ್ನು ಕೊಡುತ್ತವೆ. ಭಗವಂತನಿಗೆ ಶಬ್ದಗಳು ಮಾತ್ರವಲ್ಲ, ಭಾವನೆಗಳು ಕೂಡ ಅರ್ಥ ಆಗುತ್ತೆ. ಸೊ ಈಗ ನೀವು ವಿಚಾರ ಮಾಡಿ, ಭಗವಂತ ಕ್ವಿಕ್ಕಾಗಿ ನಮಗೆ ಲಭ್ಯ ಆಗಬೇಕಾದ್ರೆ ಎಷ್ಟು ಸಂಪೂರ್ಣವಾದಂತಹ ಸಮರ್ಪಣೆ ನಮ್ಮದಾಗಿರಬೇಕು ಅಂತ. ನೀವು ಇಂದಿನಿಂದ ಸಮರ್ಪಣೆ ಮಾಡ್ತೀರಾ? ಬೇಡುವುದನ್ನು ಬಿಟ್ಬಿಡ್ತೀರಾ? ಅಹಂಕಾರವನ್ನು ತ್ಯಾಗ ಮಾಡ್ತೀರಾ? ಹಾಗಾದರೆ 9ನೇ ರಹಸ್ಯ ತಿಳಿದುಕೊಳ್ಳಿ. ದೇವರು ನಿಮ್ಮೆಲ್ಲ ಪ್ರಾರ್ಥನೆಗಳನ್ನು ನಿಜವಾಗಿಸ್ತಾನ? ಆದರೆ ಪ್ರತಿ ಬಾರಿ ಇದು ಸಾಧ್ಯ ಇಲ್ಲ. ಯಾಕೆ ಹೀಗಾಗುತ್ತೆ? ಯಾಕೆ ಅಂದರೆ ಅದು ನಮ್ಮ ಆತ್ಮನ ವಿಕಾಸಕ್ಕಾಗಿ. ಅದರ ಅವಶ್ಯಕತೆ ಹಾಗೂ ಆಸೆ ಎರಡಕ್ಕೂ ವ್ಯತ್ಯಾಸ ಇದೆ ಫ್ರೆಂಡ್ಸ್. ದೇವರು ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಬೇಕಿರುವುದನ್ನೇ ನಮಗೆ ಕೊಡ್ತಾನೆ. ನಮ್ಮ ಇಚ್ಛೆಗಳು ಕೇವಲ ಭೌತಿಕ ಜೀವನಕ್ಕೆ ಸೀಮಿತವಾದದ್ದಾಗಿರುತ್ತೆ. ಯಾವತ್ತಾದರೂ ತಾಯಿ ಮಗು ವಿಷ ಕೇಳಿದರೆ ಮಗು ಆಸೆ ಪಡ್ತಲ್ಲ ಅಂತ ಕೊಟ್ಬಿಡ್ತಾಳಾ? ಭಗವಂತ ಭೌತಿಕತೆಗಿಂತ ಆತ್ಮಿಕ ವಿಕಾಸವನ್ನು ಬಯಸ್ತಾನೆ. ನಿಜವಾದ ಭಕ್ತಿಯ ಅರ್ಥವೇನೆಂದರೆ ಸಂಪೂರ್ಣ ಶರಣಾಗತಿ. ಬೇಡುವುದನ್ನು ಬಿಟ್ಟು ಉಪಸ್ಥಿತಿಯನ್ನು ಅನುಭವಿಸಬೇಕು. ನಾವು ಪ್ರಾರ್ಥನೆ ಹಾಗೂ ಧ್ಯಾನಕ್ಕೆ ಮಾತ್ರ ಸೀಮಿತವಾಗಬೇಕಾ? ಸೊ ಇನ್ನು ಮೇಲೆ ನಮ್ಮೆಲ್ಲ ಪ್ರಾರ್ಥನೆಗಳು ನಿಜ ಆಗಬೇಕು ಅಂದರೆ ದೇವರು ಕೊಡುವುದೆಲ್ಲವೂ ಅತ್ಯುತ್ತಮವಾಗಿರುತ್ತೆ ಅನ್ನುವಂತಹ ಸ್ವೀಕೃತಿಯ ಮನೋಭಾವ ಕೂಡ ನಮಗಾಗಿರಬೇಕು. ಅಲ್ಲಿ ಸಿಗುವಂತಹ ನಿರುತ್ತರಗಳನ್ನು ಕೂಡ ನಾವು ಸ್ವಾಗತಿಸಬೇಕು. ಯಾಕೆಂದರೆ ಅಲ್ಲಿ ಆತ್ಮನ ವಿಕಾಸಕ್ಕಾಗಿ ಒಂದು ಅವಕಾಶ ಸೃಷ್ಟಿಯಾಗಿರುತ್ತೆ, ಸಾಧನೆಗಾಗಿ ಒಂದು ಮಾರ್ಗ ಸೃಷ್ಟಿಯಾಗಿರುತ್ತೆ. ಅದನ್ನು ನಾವು ಗೆಲ್ಲಬೇಕು ಫ್ರೆಂಡ್ಸ್. ನಾವು ಕೇವಲ ಪ್ರಾರ್ಥನೆಗಾಗಿ ಅಥವಾ ಧ್ಯಾನ ಮಾಡೋದಕ್ಕಾಗಿ ಸೀಮಿತವಾಗಿಬಿಟ್ರೆ ಸಾಕಾ? 10ನೆಯ ಅತಿ ಮುಖ್ಯವಾದ ವಿಚಾರ ನಿಮ್ಮ ಬದುಕಿನ ವಿಚಾರಧಾರೆಯನ್ನು ಬದಲಾಯಿಸಲಿದೆ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಭಗವಂತನೊಂದಿಗೆ ಸಂವಾದ ನಡೆಸಲು ಸರಳ ಶಕ್ತಿಶಾಲಿಯಾದ ದಾರಿ ಅಂದರೆ ನಿಸ್ವಾರ್ಥ ಪ್ರೇಮ. ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ, ಪ್ರತಿ ಜೀವಿಯ ಮೇಲೆ ಹಾಗೂ ನಿಸ್ವಾರ್ಥವಾದ ಪ್ರೇಮ ಅಗತ್ಯವಿರುವವರ ಎಲ್ಲರ ಮೇಲೂ ಇರಬೇಕು.
ಅತಿ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಎಲ್ಲರನ್ನ ಕ್ಷಮಿಸಿ ಬಿಡುವುದು, ಅಹಂಕಾರವನ್ನು ತ್ಯಾಗ ಮಾಡಿ ಪ್ರೇಮಮಯ ಆಗಿಬಿಡೋದು, ಇದು ಭಗವಂತನನ್ನು ಸದಾ ನಮ್ಮೊಳಗೆ ನೆಲೆಸುವ ಹಾಗೆ ಮಾಡುತ್ತೆ. ದೇವರು ಕೇವಲ ಗುಹೆಯಲ್ಲಿಯೇ ಕುಳಿತವರಿಗೆ ಉತ್ತರ ನೀಡೋದಿಲ್ಲ. ನಿಮ್ಮ ಹೃದಯವನ್ನು ಕರುಣೆ, ಪ್ರೇಮ ಈ ಜ್ಯೋತಿಯಿಂದ ನೀವು ಬೆಳಗುವುದಾದರೆ ಭಗವಂತನನ್ನು ಬೇಡುವ ಬದಲು ನಿಮ್ಮ ಹೃದಯದ ಭಾಗವಾಗಿ ನೀವು ಮಾಡಿಕೊಳ್ಳಲು ಸಾಧ್ಯ ಆದರೆ ಭಗವಂತ ಸದಾಕಾಲ ನಿಮ್ಮೊಳಗೆ ನೆಲೆಸ್ತಾನೆ. ಸದಾಕಾಲ ನನಗಾಗೇ ಇರಲಿ, ನಾನು, ನನ್ನದು, ನನ್ನ ಬೆಳವಣಿಗೆ, ಕೇವಲ ಇದನ್ನಷ್ಟೇ ನಾವು ಆಲೋಚಿಸ್ತಾ ಕೂತ್ರೆ ನಾವೆಂದೂ ನಿಸ್ವಾರ್ಥ ಪ್ರೇಮಿಗಳಾಗಲಾರೆವು. ನಮಗೇನು ಬೇಕೋ ಅದು ಮೊದಲು ಇಡೀ ವಿಶ್ವಕ್ಕೆ ಸಿಗಲಿ, ನಾನು ಅದರ ಒಂದು ಭಾಗವಾಗಿರಲಿ ಅನ್ನುವ ಭಾವನೆಯನ್ನು ಪ್ರತಿ ಬಾರಿ ನಾವು ಬೇಡುವಾಗೆಲ್ಲ ಹೊಂದಿದ್ರೆ ಅದು ನಿಸ್ವಾರ್ಥದ ಮೊದಲನೇ ಹೆಜ್ಜೆ ಅಲ್ವೇ? ಹಾಗಾಗಿ ಇನ್ನು ಮುಂದೆ ನೀವು ಭಗವಂತನನ್ನು ಬೇಡುವ ಬದಲು ಭಗವಂತನನ್ನೇ ನಿಮ್ಮ ಹೃದಯದ ಭಾಗವಾಗಿ ಮಾಡಿಕೊಳ್ತೀರಾ? ಇದು ನಿಮಗೆ ಬಿಟ್ಟಂತಹ ಪ್ರಶ್ನೆ ಫ್ರೆಂಡ್ಸ್. ಈ 10 ರಹಸ್ಯಗಳು ಎಷ್ಟೊಂದು ಶಕ್ತಿಶಾಲಿಯಾಗಿವೆ ಅಂದರೆ ಖಂಡಿತ ನಾವೆಲ್ಲರೂ ಭಗವಂತನ ಉಪಸ್ಥಿತಿಯನ್ನು ಅನುಭವಿಸಬಲ್ಲೆವು, ಭಗವಂತನಿಂದ ಉತ್ತರವನ್ನು ಪಡೆದು ಉನ್ನತ್ಯವನ್ನು ಸಾಧಿಸಬಲ್ಲೆವು ಅನ್ನುವಂಥದ್ದನ್ನು ಇವು ಸಾರಿ ಸಾರಿ ಹೇಳ್ತಾ ಇವೆ. ಹಾಗಾಗಿ ನಾವೇಕೆ ಭಗವಂತನ ಜೊತೆಗೆ ಸಂವಾದ ನಡೆಸಬಾರ್ದು? ನಾವೇಕೆ ಭಗವಂತನನ್ನು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳಲು ಬಿಡಬಾರ್ದು? ನಾವೇ ಏಕೆ ಭಗವಂತನ ಅಂಶವಾಗಬಾರ್ದು? ಒಂದು ಬಾರಿ ಆಲೋಚಿಸಿ ಫ್ರೆಂಡ್ಸ್. ಇವತ್ತಿನ ಈ ನನ್ನ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಎಲ್ಲರಿಗೂ ಭಗವಂತನನ್ನು ಕಾಣಲು ಒಂದು ಅವಕಾಶ ಮಾಡಿಕೊಡಿ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ. ದೇವರು ಸದಾ ನಮ್ಮೊಳಗೆ ಶಾಶ್ವತವಾಗಿ ಇದ್ದಾನೆ. ಥ್ಯಾಂಕ್ ಯು.